ನಮಸ್ಕಾರ. ಅಡಿಕೆ ಗಿಡದಲ್ಲಿ ಬಾಳೆಹಣ್ಣು ಬೆಳೆದಿದ್ರ ಅಂತ ಯಾವ ಉದ್ದೇಶ? ಇದು ರೀತಿಯಲ್ಲಿ ಬಂದಾಗ ಇದು ಗುಂಪು ಬಾಳೆ ಸರ್. ಕಾರಣ ಏನು ಅಂತಂದ್ರೆ ನಾವು ಇಲ್ಲಿ ಬಂದಾಗ ಹೊಸದಾಗಿ ಬಂದಾಗ ನಮ್ಮ ತೋಟಕ್ಕೆ ಬಂದಾಗ ಎಲ್ಲಿಂದ ಎಲ್ಲಿಗೆ ಹೋದ್ರು ಒಂದು ಶುಭ ಕಾರ್ಯ ಅಂದ್ರೆ ಬಾಳೆ ಎಲೆ ಬೇಕೇ ಬೇಕು, ಬಾಳೆಹಣ್ಣು ಬೇಕೇ ಬೇಕು, ಹೌದಲ್ಲ? ಅದ್ರ ಸಲುವಾಗಿ ನಾವು ಹೋಗಿ ಹೊರಗಡೆ ಇನ್ನೊಂದು ತರದ್ ಬೇಡ, ಇನ್ನೊಬ್ರನ್ನ ಕೈ ಚಾಚೋದ್ ಬೇಡ, ಅಥವಾ ಏನೋ ಹೇಳ್ದೇನೆ ಕೇಳ್ದೇನೆ ಕೊಯ್ದಾಗ ಏನಪ್ಪ ಕೊಯ್ದೆ ಮಾಡಿದೆ ಅನ್ನೋ ಒಂದು ಅಪವಾದ ಬೇಡ ಅನ್ನೋದಕ್ಕೋಸ್ಕರ ನಮ್ಮ ತಾಯಿಯವ್ರು ಹೇಳ್ತಾ ಇದ್ರು ನಾಲ್ಕು ಮನೆಗೋಸ್ಕರ. ಹೌದು, 4 ಅಂತ ಇಟ್ಟಿದ್ದು ಸರ್. ಆದ್ರೆ ಇದು ನಮಗೆ 800 ಸಸಿಗಳು ಕೊಡ್ತೈತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಬಾಳೆ 800 ಕಂದುಗಳನ್ನ ಕೊಡುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಕಾರಣ ಏನು ಅಂತಂದ್ರೆ ಅದ್ರ ಬಗ್ಗೆ ಇಡುವಾಗ್ಲೇ ನಮ್ಗೆ ಅಷ್ಟು ತಿಳುವಳಿಕೆ ಇರ್ಲಿಲ್ಲ. ಬಾಳೆ ಇಡುವಾಗ ಅಂದ್ರೆ ಇದು ಇಟ್ಟಾಲೆ ಒಂದು 7 ವರ್ಷಕ್ಕೆ ಬಂತು ಸರ್. ಅಂದ್ರೆ ಈ ತೋಟ ಕಟ್ಟಕ್ಕಿನ್ನ ಈ ತೋಟ ಕಟ್ಟುವಾಗ್ಲೇ ಹತ್ತತ್ರ ಇವನ್ ಇಟ್ಟಿದ್ದು 7 ವರ್ಷ ಆಯ್ತು. ಹತ್ತತ್ರ ಇಟ್ಟಿದ್ದು ಇಲ್ಲೊಂದು ಎಲ್ಲ ಒಂದು ಹತ್ತತ್ರ ಒಂದು 9 ಗುಣಿ ಇದಾವೆ ಸರ್. ಈ 9 ಗುಣಿಯಿಂದ ಒಂದು 800 ಕಂದು ಎಬ್ಬಿಟ್ಟಿದೀನಿ. ಯಾಕೆ ಕಂದು ಎಬ್ಬಿಟ್ಟಿದ್ನ ನಾನು ಹೇಳ್ತಾ ಇದೀನಿ ಅಂದ್ರೆ, ಈಗ ಏನಾಗ್ಬಿಟ್ಟಿದೆ ಅಂದ್ರೆ ರೈತ ಎಲ್ಲ ಲಾಭಕ್ಕೋಸ್ಕರನೇ ಮಾಡ್ತಾ ಇರೋದು. ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಅದರಿಂದ ಲಾಭ ಬರ್ತೈತೆ ಅಂದ್ರೆ ಮಾತ್ರ ಅದು ಕೈ ಹಾಕ್ತಾನೆ, ಅದ್ರ ಜೊತೆ ಜೀವಿಸ್ತಾನೆ. ಅದರಿಂದ ಏನ್ ಅನುಕೂಲಗಳಿವೆ ಅಂತ ಯಾರು ಯೋಚನೆ ಮಾಡಲ್ಲ. ಅಂದ್ರೆ ಬರೇ ಬಾಳೆನ ತಗೊಂಡೋಗಿ ಕೊಟ್ಟು ದುಡ್ಡು ಎಣಿಸ್ಕೊಂಬಂದ್ರೆ ಅಷ್ಟೇ ದುಡ್ಡು. ಈಗ ನೋಡ್ರಿ, ಉದಾಹರಣೆ ಯಾಕೆ ಹೇಳ್ತಿದೀನಿ ಅಂತಂದ್ರೆ, ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಇದು ಕಡಿತೀವಿ. ಇಲ್ಲಿಗೆ ನೀವು ಕಡಿತಿದ್ರು ಪರವಾಗಿಲ್ಲ, ಬಾಳೆಗೊನೆನ ಇಲ್ಲೇ ಕಟ್ ಮಾಡ್ಕೊಂಡ್ರೆ ಇಲ್ಲೇನ ಕಟ್ ಮಾಡ್ರ ತೋರಿಸ್ತೀನಿ ನೋಡಿ. ಕಟ್ ಮಾಡಿದೀನಿ, ಅಲ್ಲೇ ಬಿಟ್ಟಿದ್ದೀನಿ, ತೊಂದ್ರೆ ಇಲ್ಲ. ಎಲ್ಲಾರ್ಗು ಗೊತ್ತು ಇದ್ರೊಳಗೆ ರಸ ಇಳಿದು ಇಲ್ಲೇ ಪೊಟಾಶ್ ಸಿಗುತ್ತೆ ಅಂತ. ಇಲ್ಲಿ ನೋಡಿ ಸರ್, ನಾವು ಏನು ಹಾಕಕ್ ಹೋಗಿಲ್ಲ. ನಮ್ಮಲ್ಲೇ ಸಿಗೋ ತ್ಯಾಜ್ಯ ನೀವು ನೋಡ್ಬೋದು, ನಾವು ನಮ್ಮಲ್ಲೇ ಸಿಗೋ ತ್ಯಾಜ್ಯನೇ, ನಾವು ಏನು ಮಾಡಕ್ ಹೋಗಿಲ್ಲ. ಇದೇ ಎಷ್ಟು ಗೊಬ್ಬರ ಆಯ್ತು ಸರ್, ಇದೇ ಎಷ್ಟು ಗೊಬ್ಬರ ಇಲ್ಲಿ ನೋಡಿ ಸರ್. ಅದೇ ಕೊಳ್ಕೊಂಡು ಗೊಬ್ಬರ ಆಗುತ್ತೆ ಸಾಕಲ್ಲ. ಈಗ ನಾವೇನು ಮಾಡಕ್ ಹೋಗಿಲ್ಲ. ಇನ್ನೊಂದು ನಾವು DAP 20-20 ರಾಸಾಯನಿಕ ಔಷಧಿ ಇನ್ನೊಂದು ಮತ್ತೊಂದು ಹೊಡೆಯೋದು ಇಲ್ಲ. ಕಾರಣ ಯಾಕೆ? ನಾವು ಜೇನು ಕೃಷಿ ಮಾಡ್ತೀವಿ. ಒಂದು ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಜೇನು ಸಾಕೋದ್ರಿಂದ. ಒಂದು ನಾವು ಇನ್ನೊಂದು ರಾಸಾಯನಿಕನ ಬಳಸೋದ್ರಿಂದ ನಮ್ಮ ಆರೋಗ್ಯನೂ ಕೆಡುತ್ತೆ ಅನ್ನೋದು ಸತ್ಯ. ಇವತ್ತೇನಾಗೈತೆ ಅಂತಂದ್ರೆ, ಕಾಣದಂತೆ ಎಷ್ಟು ವೇಗವಾಗಿ ಅಳ್ತೈತೆ ರಾಸಾಯನಿಕ ಅಂತಂದ್ರೆ ನಮ್ಮ ಆರೋಗ್ಯ. ನೀವೇ ಕಂಡ್ರಿ, ನಿಮ್ಮ ತಂದೆಯವರು ಆಯಸ್ಸು ಹತ್ತತ್ತು ಏನಿಲ್ಲ ಅಂದ್ರೂ 80-90 ವರ್ಷ ಹೋಯ್ತು. ಈಗ ಏನಾಗೈತೆ ಅಂದ್ರೆ 40-45ಕ್ಕೆ ಅಷ್ಟು ವೇಗವಾಗಿ ಆಡ್ತೈತೆ. ಅಲ್ಲಿಗೆ ಯೋಚನೆ ಮಾಡ್ರಿ, ನಾವು ಫ್ಯೂಚರ್ ಯೋಚನೆ ಮಾಡಬೇಕು. ನಮ್ಮ ಭೂಮಿ ತಾಯಿನ ನಾವು ಉಳಿಸ್ಕೊಂಡ್ರೆ ಭೂಮಿ ತಾಯಿ ನಮ್ಮನ್ನು ಉಳಿಸ್ಕೊಂತೀವಿ. ಈಗ ನಾವು ನೆಲ ಫಲವತ್ತತೆ ಮಾಡಬೇಕು ಅಂದ್ರೆ ಸರ್, ಈಗ 5 ವರ್ಷಕ್ಕೆ ಫಲವತ್ತತೆ ಆಗಲ್ಲ. ಈಗ ಟ್ರೈ ಮಾಡಿದ್ರು 10-15 ವರ್ಷ ಬೇಕು ಫಲವತ್ತತೆ ಆಗಬೇಕು ಅಂದ್ರೆ. ಈಗ ಇಲ್ಲೇ ನೋಡ್ರಿ, ಈಗ 7 ವರ್ಷ ಆಯ್ತು ಅನ್ಕೊಳ್ರಿ. ನೋಡ್ರಿ, ಈಗ ಮೊನ್ನೆ ನೋಡ್ರಿ ಯಾವ ತರ ಬದಲಾಗೈತೆ ನೋಡ್ರಿ. ಹೌದೌದು ನೋಡ್ರಿ, ಇದೆಲ್ಲ ಗೊಬ್ಬರನೇ ನೋಡ್ರಿ. ಸಾಕಲ್ಲ ಇಷ್ಟು ಮಟ್ಟಿಗೆ ಗೊಬ್ಬರ. ನಾವ್ ಯಾವುದೇ ರಾಸಾಯನಿಕ ಹಾಕಿಲ್ಲ, ಇದೇ ಗೊಬ್ಬರ ನಿಧಾನಕ್ಕೆ ಆಗ್ಲಿ ಸರ್. ಒಂದೊಂದು ಗೊನೆ 8 kgನೇ ಬರ್ಲಿ, ಏನು ತೊಂದರೆ ಇಲ್ಲ. ಏನು ಆಗ್ತಾನೆ ಬೆಳಿತಿದೀವಲ್ಲ. ಏನ್ ಹೇಳ್ತಿರೋದೇನ ನೋಡಿ, ಇದೇ ತ್ಯಾಜ್ಯ ಇಲ್ಲೇ ಬಿಡ್ತೀವಿ. ಇಷ್ಟು ಕಳ್ತು ನಿಧಾನಕ್ಕೆ ಕಳೀಲಿ. ಬೇಗ ಕಳ್ತು ಬೇಗ ಸಿಕ್ಕಿ ಅದು ನಮ್ಗೆ ವಿಷಮುಕ್ತ ಆಗೋದ್ಕಿಂತ ನಿಧಾನಕ್ಕೆ ಕಳ್ತು ಅದು ನಮ್ಗೆ ಆರೋಗ್ಯ ಕೊಡುತ್ತೆ ಅಂದ್ರೆ ಅದನ್ನ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಅಲ್ಲೇ ಕಡಿಬಿಡ್ತೀವಿ. ಇದೇ ಗೊಬ್ಬರ ಆಯ್ತು ಆಯ್ತಾ. ಇವಾಗ ಉದಾಹರಣೆ ಸರ್, ಇದೊಂದು ಬಾಳೆಕಂದು ಎಬ್ಬಿಕ್ತೀವ. ಈಗ ಅದೇ ಒಂದು ಬಾಳೆ ಒಂದು ಸಸಿ ತತ್ತೀವಿ ಅಂತಂದ್ರೆ 24 ರೂಪಾಯಿ ನಡೀತೈತೆ. 5 ರೂಪಾಯಿಂದ 24ವರೆಗೂ ನಡೀತೈತೆ. ಇದೊಂದು ಬಾಳೆಕಂದು ಒಂದು 24 ರೂಪಾಯಿ ಅಂತ ನಮಗೆ ಬಂತಾ? ಓಕೆನಾ? ಇದನ್ನ ಅಲ್ಲೇ ಕಡ್ಬಿಟ್ಟಿದೀವ. ಇದನ್ನ ನಮಗೆ ಬೇಕು ಅಂದ್ರೆ ಕಡ್ಬಿಟ್ಟು ಬಾಳೆಕನ್ನ ನಾವು ಗಿಡಗಳಿಗೆ ಹಾಕೋದ್ರಿಂದ ಪೊಟಾಶ್ ಆಯ್ತಾ. ಬಾಳೆಗೊನೆ ಅಕಸ್ಮಾತ್ ರೇಟ್ ಇಲ್ಲ, ಇವಾಗ ರೇಟ್ ಇಲ್ಲ ಸರ್, ಇವಾಗ ರೇಟ್ ಇಲ್ಲ. ಬನ್ನಿ, ಇವಾಗ ರೇಟ್ ಇಲ್ಲ. ಏನಪ್ಪಾ ಅಂದ್ರೆ 10 ರೂಪಾಯಿ 15 ರೂಪಾಯಿ ಕೇಳ್ತಾರೆ. ಆದ್ರೆ ಇವಾಗ ಉದಾಹರಣೆ ಇಲ್ಲೇ ನೋಡಿ ಸರ್, ಇದು ಕನಿಷ್ಠ 6 ಅಥವಾ 8 kg ಐತೆ ಅನ್ಕೊಳ್ಳಿ. ಓಕೆನಾ? ಇಷ್ಟು ಬಾಳೆಗೊನೆ. ಈಗ ಈ ಬಾಳೆಗೊನೆ ನಾವು ತಗೊಂಡೋದ್ರೆ ಅವ್ರೇನ್ ಮಾಡ್ತಾನೆ, ಇದು ಕರ್ಗಾಗೈತೆ, ಅದು ಹಂಗಾಗೈತೆ, ಇದು ಹಿಂಗಾಗೈತೆ ಅಂತ ಕಿತ್ತಾಕ್ಬಿಟ್ಟು ಅದ್ರಲ್ಲಿ 8 kg ಬರೋದಿದ್ರೆ 6 kg ಮಾಡಕ್ ಬಿಡ್ತಾನೆ. ಓಕೆನಾ? ಆ ಕಿತ್ತಿರೋ ಕಾಯಿನ ಕೆಲವೊಬ್ರು ಆಯ್ಕೊಂಡೇ ಬರಲ್ಲ. ನಾವೇನ್ ಮಾಡ್ತೀವಿ, ಅದನ್ನ ತಗೋಬತ್ತೀವಿ, ಹಸಿಗೆ ಹಾಕ್ತೀವೋ ಡ್ರಮ್ಮಿಗೆ ಹಾಕೊಳಾಕ್ತೀವೋ, ಅದು ನಮ್ಗೆ ಉಪಯೋಗ ಆಗುತ್ತಾ? ಅದರಿಂದ ಪೂರ್ಣ ಪ್ರಮಾಣ ಅಲ್ಲಿ ವೇಸ್ಟ್ ಆಗೋ ಬದಲು ಇಲ್ಲಿ ನಮ್ಗೆ ಯೂಸ್ ಆಗುತ್ತಾ? ಇದು ನಮ್ಗೆ ಅನುಕೂಲ. ಈ ಬಾಳೆಗೊನೆನ ಅವನಿಗೆ ಹೋಗಿ ಕಮ್ಮಿ ರೇಟಿಗೆ ಕೊಡೋ ಬದಲು ಇದೇ ಬಾಳೆಗೊನೆ ನಾವು ಹಂಗೆ ಬಿಟ್ಬಿಡ್ತೀವಿ, ಕಡ್ದು ಮನೆಗೇನೆ ತಗೊಂಡೋಗ್ತೀವಿ. ನ್ಯಾಚುರಲ್ ಆಗಿ 8 ದಿವಸ 9 ದಿವಸ ಗಣ್ಣು ಹಾಕತ್ತೆ, ತಿಂತೀವಿ, ಒಳ್ಳೆ ಟೇಸ್ಟ್ ಇರ್ತದೆ. ಕಾರಣ ಯಾಕೆ? ನಾವೇನೋ ಹಾಕ್ತೆ ಮಾಡಿರ್ತೀವಲ್ಲ, ಒಳ್ಳೆ ಟೇಸ್ಟ್ ಇರ್ತದೆ. ಒಂದು ಇದೇ ಬಾಳೆಗೊನೆನ ನಾವು ತಿನ್ನಕ್ ಆಗ್ಲಿಲ್ಲ, ಹೆಚ್ಚಾಯ್ತು ಬಾಳೆಗೊನೆ ಅಂದ್ರೆ ಇದನ್ನೇ ನಾವು 200 ಲೀಟರ್ ಡ್ರಮ್ಮಕ್ಕೆ ಹಾಕಿ ಕೊಳಾಕ್ತಿವಿ. ಈಗ 10 kg ಬರ್ತತಾ, ಈ ತರದ ಒಂದು 3-4 ಅಂದ್ರೆ ಒಂದು 40 kg ಹಾಕಿ ಅದಕ್ಕೆ ಒಂದು 4 kg ಬೆಲ್ಲ ಹಾಕಿ ಕೊಳಾಕ್ತಿವಿ. ಏನ್ ತಪ್ಪು ಸರ್? ಏನಿಲ್ಲ. ಅದ್ರಲ್ಲಿ ಎಷ್ಟೋ ಪೊಟಾಶ್ ನಮ್ಮ ಭೂಮಿಗೆ ಹೋಗುತ್ತೆ. ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಇದನ್ನ ಬಾಯಲ್ಲಿ ಹೇಳ್ದಷ್ಟಲ್ಲ, ಅದನ್ನ ಕಾರ್ಯರೂಪಕ್ಕೆ ತಂದು ನಾವು ಅದನ್ನ ಮಾಡ್ತಾ ಹೋದ್ರೆ ನಮ್ಮ ಜಮೀನಲ್ಲಿ ಎಷ್ಟೋ ಪೊಟಾಶ್ ಅಂಶ ನಾವು ತಗೊಂಡೋಗಿ ಪೊಟಾಶ್ಗೆ ಈಗ ಹೋಗಿ ಅಂಗಡಿನಲ್ಲಿ 3,000 3,500 2,000 ಕೊಟ್ಟ ಬದಲು ಇಲ್ಲೇ ತಯಾರು ಮಾಡ್ಕೋಬಹುದು. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಅದನ್ನ ನಾವು ಮಾಡ್ಕೊಳ್ಬೇಕು ಅಂತ ಹೇಳ್ತಿರೋದು. ಅಂದ್ರೆ ಈಗ ನಾವು ಬಾಳೆ ಎಲೆ ಕೊಡೋದ್ರಿಂದ ಲಾಭ, ಬಾಳೆಹಣ್ಣು ಕೊಡೋದ್ರಿಂದನೂ ಲಾಭ, ಬಾಳೆಕನ್ನು ಎಬ್ಬಿ ಇಡೋದ್ರಿಂದನೂ ಲಾಭ. ಇದ್ರಲ್ಲಿ ಬರೋ ಪೂರ್ಣ ಪ್ರಮಾಣನ ನಾವು ಕತ್ತರಿಸಿ ಅದು ಕೃಷಿಗೆ ಯಾವ ತರ ಬಳಸ್ಕೋಬೇಕು, ಯಾವ ಪ್ರಮಾಣದಲ್ಲಿ ಬಳಸ್ಕೋಬೇಕು ಅನ್ನೋದ್ರಿಂದನೂ ಲಾಭ. ಹೌದಲ್ಲ? ಇದರಿಂದ ಅನಾನುಕೂಲ ಏನಿಲ್ಲ ಸರ್. ಏನಿದೆ ಅನಾನುಕೂಲ? ಏನೈತೆ? ಯಾವುದೂ ಇಲ್ಲ. ಅನಾನುಕೂಲ ಏನು ಅಂತಂದ್ರೆ, ನಾವು ಹೆಂಗೈತೆ ಹಂಗೆ ಬಿಟ್ಟಾಗ
ಅನಾನುಕೂಲ. ಇವಾಗ ನೀವೇ ನೋಡ್ಬೋದು, ನಾನು ಯಾವ್ದಕ್ಕನ ಕಡ್ಡಿ ಕೊಟ್ಟಿದ್ದೀನಿ ತೋರಿಸ್ಕೊಂಬನ್ನಿ ಸರ್. ಇಲ್ಲ ಇಲ್ಲ ಯಾವ್ದಕ್ಕನ ಒಂದಕ್ಕೇನಾರ ಸಪೋರ್ಟ್ ಕಡ್ಡಿ ಅಂತ ಏನಾರು ಕೊಟ್ಟಿದ್ದೀನಿ? ಇಲ್ಲ 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 ಏನಿಲ್ಲ. ಯಾಕೆ ಅಂತಂದ್ರೆ ಈ ಗುಂಪು ಬಾಳೆಯಲ್ಲಿ ಏನು ಪ್ಲಸ್ ಅಂತಂದ್ರೆ ನೋಡ್ರಿ, ಇದಕ್ಕೆ ಸಪೋರ್ಟ್ ಆಗಿ ನಿಂತಿರ್ತೈತೆ ನೋಡಿ, ಇಲ್ಲೇ ನೋಡ್ರಿ, ಇದಕ್ಕೆ ಸಪೋರ್ಟ್ ಆಗಿ ನಿಂತಿರ್ತೈತೆ. ಹೆಚ್ಚಿಗೆ ಬಂದಾಗ ಏನಾಗುತ್ತೆ ಅಂದ್ರೆ ಎಲ್ಲಾರು ಊಹೆ ಬಾಳೆಗೊನೆ ಕಮ್ಮಿ ಆಗುತ್ತೆ ಅಂತ. ಬಾಳೆಕಂದ್ ಎಬ್ಬಿ ಕಡ್ರಿ ನೋಡಿ, ಒಂದು 20 ಅಡಿ ಮೇಲೆ ಹೋಗಿದೆ ನೋಡಿ. ಹೌದು ನೋಡಿ ಸರ್, ಅದು ಎಷ್ಟು ಉದ್ದ ಹೋಗಿದೆ, ಅದು 20 ಅಡಿ ಮೇಲೆ ಒಂದು ಕಂದಿದೆ, ಉದ್ದ ಹೋಗೈತೆ. ಇಲ್ಲೇ ನೋಡಿ ಸರ್ ಎಷ್ಟೆಷ್ಟು ಉದ್ದ ಹೋಗಿದಾವೆ. ಕನಿಷ್ಠ ನೀವು ಇದು ಸುತ್ತೂರ ತೋರಿಸಿ ಸರ್, ಕನಿಷ್ಠ ಅಂದ್ರೆ ಒಂದು 10 ರಿಂದ 12 ಟೋಟಲ್ ಆಗವೆ. ಯಾವುದನ ಇಲ್ಲಿ ತೋರಿಸಿ ಸರ್, ಯಾವ್ದನ ತೋರಿಸಿ, ಯಾವ್ದಾಗನ ಕಮ್ಮಿ ಕಾಣಕಂತ ನೋಡಿ. ಇಲ್ಲ ಎಲ್ಲ ಒಂದೇ ಸಮ ಇದು ನೋಡ್ರಿ ಹೆಂಗೆ ಯಾವ್ದನ ಕಮ್ಮಿ ಐತೆ ಅನ್ಸತ್ತ. ಕೆಲವರೆಲ್ಲ ಒಂದೇ ಒಂದು ಬಿಟ್ಕೊಂಡು ಎಲ್ಲ ಕಡ್ದಾಕ್ತಾರಲ್ಲ, ಕಾರಣ ಅವ್ರ ಒಂದೇ ಗೊನೆಯಲ್ಲಿ ಎಲ್ಲ ಅಂದ್ರೆ ಆ ಒಂದೇ ಕಂದು ಬಿಡ್ಕೊಳ್ಳೋದು ಏನು ಉದ್ದೇಶ ಅಂದ್ರೆ ಅದರಲ್ಲೇನೆ ಒಂದು 24 kg ತೆಗಿಯಂಗೆ 18 kg ತೆಗಿಯಂಗೆ ಮಾಡ್ತಾರೆ. ಇನ್ನು ಉಳಿದನ್ನೆಲ್ಲ ಕಚ್ಚಿ ಮಾಡ್ತಾರೆ. ಅದು ಅವ್ರವ್ರ ಅನುಕೂಲ ಸರ್, ಅವ್ರವ್ರಿಗೆ ಹೆಂಗೆ ಯಾಕಾದ್ರು ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರವ್ರ ಅನುಕೂಲ. ನಾವು ಇದನ್ನ ಯಾಕೆ ಹಿಂಗೆ ಬಿಡ್ಕೊಂತೀವಿ ಅಂತಂದ್ರೆ ಸಪೋರ್ಟ್ ಆಗಿ ನಿಲ್ಲಕ್ಕೆ ಒಂದು ಅನುಕೂಲ, ಶೇಡ್ ತಡಿತೈತೆ. ಇವಾಗ ಉದಾಹರಣೆ ಈ ಕಡೆ ಶೇಡ್ನ ತಡಿತೈತೆ ನಮ್ಮ ಬಾಳೆ ಒಂದು. ಆಮೇಲೆ ಇಷ್ಟೆಲ್ಲ ಬಿಡ್ಕೊಂಡು ಎಷ್ಟು ಗೊಬ್ಬರ ಆಯ್ತು ಸರ್ ನಮಗೆ. ಈಗ ಒಂದು ಬಾಳೆಗೊನೆ ನಮ್ಗೆ 24 kg ಬಂದು ಅದರಿಂದ ಒಂದು 100 ರೂಪಾಯಿ ಹೆಚ್ಚಿಗೆ ಆಗೋ ಬದಲು ಇಷ್ಟನ್ನ ಕಡ್ದಿಲ್ಲೇ ಬಿಡ್ರಿ, ಎಷ್ಟು ಗೊಬ್ಬರ ಆಯ್ತು. ಇಷ್ಟನ್ನೇ ಕಡ್ದು ಕನಿಷ್ಠ ಒಂದು 20 ಗಿಡಕ್ಕೆ ಹಾಕಿದೆ ಅಂದ್ರೆ ಎಷ್ಟು ಪಟಾಶ್ ಸಿಕ್ತು. ಇದು ನಮ್ಮಿದು ಅಂದ್ರೆ ನಾವೇನು ಖರ್ಚು ಮಾಡಿದೆ ಅಥವಾ ಏನು ಮೈನವ್ ಮಾಡ್ಕೊಂಡೇನೆ ಅದ್ರ ಪಾಡಿಗೆ ಅದು ಬರೋದನ್ನ ಹೆಂಗ್ ಬೇಕಂಗ್ ಬಳಸ್ಕೊಂತ ಇದೀವಿ. ಗುಂಪು ಬಾಳೆ ಬೆಳೆದಿದ್ರು ಕೂಡ ಒಂದು ಕಂದು ನೋಡಿ ಎಷ್ಟು ದಪ್ಪ ಇದಾವೆ ನೋಡಿ. ಕೆಲವರೆಲ್ಲ ಎಲ್ಲ ಕಡ್ದಾಕಿ ಸಿಂಗಲ್ ಬಿಡ್ತಾರೆ ನೋಡಿ. ನೀವು ಗುಂಪು ಬಾಳೆ ಬೆಳೆದಿದ್ರ ನೋಡಿ, ಆ ಕಂದುಗಳು ನೋಡಿ ಎಷ್ಟು ದಪ್ಪ ಕಾಣ್ತಾ ಇದಾವೆ ನೋಡಿ ಅಷ್ಟೇ. ಈಗ ನಾವ್ ಇದನ್ನ ಹಿಂಗೆ ಬಿಟ್ಟಿರ್ತೀವಿ, ಇದ್ರಲ್ಲಿ ಬಾಳೆಗೊನೆ ತಕ್ಕಂತೀವ, ಬಾಳೆಗೊನೆ ತಕ್ಕಂಡಾದ್ಮೇಲೆ ಎಪ್ಕೊಂತೀವಿ. ಇದು ನಾವ್ ಎಪ್ಕೊಂತಿದಂಗೆ ಇದು ಬೀಳ್ತೈತೆ, ಇಲ್ಲೇ ಬಿದ್ದೋಗ್ಬಿಡ್ತೈತೆ, ಇಲ್ಲೇ ಗೊಬ್ಬರ ಹಾಕತ್ತೆ. ಇದಕ್ಕೋಸ್ಕರ ಲೇಬರ್ ನಿಕ್ಕಿ ಸುತ್ತಲವೆಲ್ಲ ಕಡಿಸಿ ಮಾಡಿ ಮೈನವೇ ಇಲ್ವಲ್ಲ. ಅಂದ್ರೆ ನಾವ್ ಏನ್ ಹೇಳ್ತೀವಿ ಅಂದ್ರೆ ಸರ್, ಎಲ್ಲಾರು ರೈತರೆ ಬಳಸ್ಕೊಳ್ಳೋ ರೀತಿ, ಮಾಡೋ ರೀತಿ ಅದು ಬಹಳ ಇಂಪಾರ್ಟೆಂಟ್. ನಾವು ಮಾಡೋ ರೀತಿ ಬಹಳ ಇಂಪಾರ್ಟೆಂಟ್ ಸರ್, ಏನಿಲ್ಲ. ಈ ಇಷ್ಟು ಬಾಳೆಗೊನೆಯಲ್ಲಿ ಇಷ್ಟು ಏನು ಗುಂಪಿದೆ, ಈ ಗುಣಿನಲ್ಲಿ ನಾನು ಹತ್ರ ಒಂದು 700 ರಿಂದ 800 ಬಾಳೆಕಂದ ಎಪ್ಕೊಂಡಿದ್ದೀನಿ. ಕಾರಣ ಯಾಕೆ ನಾನು ಯಾವಾಗ ಎಪ್ತೀನಿ ಅಂತ ಇಲ್ಲಿ ತೋರಿಸಿ ಸರ್, ಎಬ್ಬಿಲ್ಲ, ಇದೆಲ್ಲ ಮರಿಗಳೆಲ್ಲ ಬಂದಿದಾವೆ. ಓಕೆನಾ, ಇಲ್ಲೆಲ್ಲ ಬಂದಿದ್ದಾವೆ. ಕೆಲವೊಂದು ನಾವೇನಾಗುತ್ತೆ ಅಂದ್ರೆ ಅನಿವಾರ್ಯ ಅಂದಾಗ ಕಡಿಬೇಕಾಗುತ್ತೆ. ಅನಿವಾರ್ಯ ಯಾವಾಗ ಇಲ್ಲೇನೋ ಬಿದ್ದು ಇದ್ರ ಮೇಲೆ ಡ್ಯಾಮೇಜ್ ಮಾಡ್ತೈತೆ ಅಂದಾಗ ನಾವು ಕಡ್ದಿದೀವಿ. ಇದನ್ನ ಇಲ್ಲೂ ತೋರಿಸ್ಬೋದು ನೋಡಿ, ನೋಡ್ರಿ ನಾವು ಹಿಂಗೆ ಬಿಟ್ಟಿದ್ವಿ ನೋಡ್ರಿ, ನೋಡ್ರಿ ನಾವೇನು ಮಾಡಲ್ಲ, ಪೂರ್ತಿ ಗೊಬ್ಬರ ಹಾಕಲ್ಲ ಸರ್. ಇದೇ ಮಸ್ತ್ ಆಯ್ತು ನೋಡ್ರಿ ಎಷ್ಟು ಗೊಬ್ಬರ ಹಾಕಿದೆ ನೋಡ್ರಿ, ನೋಡ್ರಿ ಸಾಕಲ್ಲ, ಇದಕ್ಕಿನ್ನ ಗೊಬ್ಬರ ಬೇಕಾ ನೋಡ್ರಿ. ಏನಿಲ್ಲ, ನ್ಯಾಚುರಲ್, ನಮಗೂ ಖುಷಿ ಆಗುತ್ತೆ. ಅದೇ ಮಸ್ತ್ ಆಯ್ತು. ಈ ಮಣ್ಣಿನ ಫಲವತ್ತತೆಯಿಂದ ಬಂದಿದ್ದು ನಮ್ಗೆ ಅದನ್ನ ಆಹಾರನ ಸ್ವೀಕರಿಸಕ್ಕೆ ನಮಗೂ ಖುಷಿ ಆಗತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ ಸರ್, ಈ ತರ ಬಾಳೆಕಂದ ಬಿಡ್ಕೊಂತೀವಲ್ಲ, ಇದನ್ನ ನಾವ್ ಯಾವಾಗ ಎಬ್ಕೊಂತೀವಿ ಅಂದ್ರೆ ಯಾವಾಗ ರೇಟ್ ಇರ್ತೈತೆ, ಆಗಸ್ಟಿನ ಮಹಾಲಕ್ಷ್ಮಿ ಹಬ್ಬದಿಂದ ರೇಟ್ ಇರ್ತೈತೆ ಅಂತ ಟೈಮಲ್ಲಿ ಎಬ್ಬಿಕ್ಬಿಡ್ತೀವಿ. ಯಾಕೆಂದ್ರೆ ನೆಕ್ಸ್ಟ್ ಅದೇ ಮುಂದಿನ ವರ್ಷಕ್ಕೆ ಬರಂಗ ಸೀಸನ್ ಕರೆಕ್ಟ್ ಆಗಿ ನಾವು ಎಬ್ಬಿಕೊಂಡಾಗ ಸೀಸನ್ ಕರೆಕ್ಟ್ ಆಗಿ ಬರುತ್ತೆ. ಇದು ನ್ಯಾಕ್ ಇರಬೇಕು. ಏನಾಗುತ್ತೆ ಅಂದ್ರೆ ಇದನ್ನ ತಾನು ಕತ್ತರಿಸಿ ಅಲ್ಲೇ ಬಿಡೋದ್ರಿಂದ ಇದನ್ನ ಒಂದು ಎಬ್ಬಿಕ್ಕಿದ್ರೆ ಈ ಗೊನೆಯಿಂದ ನಮ್ಗೆ ಲಾಭ ನೋಡಿ. ಈ ತರ ನಾನು ಮಾಡ್ಕೊಂತ ಹೋಗ್ತಾ ಇದೀನಿ. ಅಂದ್ರೆ ಏನಂದ್ರೆ ನಮ್ಗೆ ಲಾಸು ಅಂತ ಕಾಣೋ ಟೈಮಲ್ಲೂ ಲಾಭ ಮಾಡ್ಕೊಳೋದು. ಅಂದ್ರೆ ಲಾಸು ಅಂತ ಕಾಣೋ ಟೈಮಲ್ಲಿ ಅಂದ್ರೆ ಈಗ ಬಾಳೆಗೊನೆ ಯಾರಿಗೂ ಕೊಟ್ಟು ಲಾಸ್ ಆಗುತ್ತೆ, ಅದನ್ನ ಡ್ರಮ್ಮಿಗೆ ಹಾಕಿ ಕೊಳಾಕ್ತೀನಿ, ಇಲ್ಲ ಬೇಕಾ ಮನೆಗೆ ಕೊಡ್ತೀನಿ, ಆ ತರ. ಇಲ್ಲ ಅದರಿಂದ ಬೇಕಾ ಚಿಪ್ಸ್ ಮಾಡ್ಕೊಂತೀವಿ, ಅವ್ರಿಗೆ ಕೊಡೋ ಬದಲು. ಓಕೆನಾ, ಇಲ್ಲ ಬೇಡ ಬಾಳೆಕಂದ ನಾವು ಕೊಯ್ದು ಅಲ್ಲೇ ಬಿಡೋ ಬದಲು ಅದೇ ಬಾಳೆಕಂದು ಯಾವಾಗ ಸೀಸನ್ ಇರುತ್ತೆ ಅಂತ ಟೈಮಲ್ಲಿ ಎಬ್ಬಿಕ್ತೀವಿ, ಹಿಂಗೆ ಉಳಿತಾಯ ಆಗುತ್ತೆ. ಇಲ್ಲ ಬೇಡ ಕತ್ತರಿಸಿ ಡ್ರಮ್ಮಿಗೆ ಹಾಕಿರು, ಹಿಂಗೆ ಹೇಳ್ತಿರೋದು. ಅಂದ್ರೆ ನಾವು ಉಪಯೋಗ ಮಾಡ್ಕೋಬೇಕು. ಅಂದ್ರೆ ಮೈನಸ್ನ ಪ್ಲಸ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಅದರಿಂದ ನಮಗೆ ಕಷ್ಟ ಆಗ್ತೈತೆ, ಅದರಿಂದ ನಮಗೆ ಲಾಭ ಇಲ್ಲ, ಅದರಿಂದ ನಷ್ಟ ಆಗ್ತೈತೆ ಅನ್ನೋ ಹೆಂಗೆ ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ಕೊಂಡು ನಾನು ಈ ಥರ ಮಾಡ್ಕೊಂಡು ಎಬ್ಕೊಂಡು ಈ ಥರ ಇಟ್ಟಿದ್ದೀನಿ, ಈ ಥರ ಮಾಡಿದ್ದೀನಿ. ಬಾಳೆಕಂದು ಇಲ್ಲೂ ಅಲ್ಲೂ ಎಲ್ಲ ಎಬ್ಬಿಟ್ಟಿದ್ದೀನಿ. ಬಾಳೆಕಂದು ಇಲ್ಲೂ ಅಲ್ಲೂ ಎಲ್ಲ ಎಬ್ಬಿಟ್ಟಿದ್ದೀನಿ.